ಅಂದರೆ ತುಂಬ ಹತ್ತಿರದಲ್ಲಿದೆ ಅಣ್ಣ 15th. ಸೊ ಹೇಗೆಲ್ಲ ಪ್ರಚಾರದ ವಿಚಾರಗಳು ಅದೆಲ್ಲ ನಡೀತದೆ? ಪ್ರಚಾರ ಮಾಡ್ತಾ ಇದ್ದೀವಿ. ಇಟ್ಸ್ ಗೋಯಿಂಗ್ ಆನ್. ಈಗ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಲಿಟಲ್ ಈ ಟ್ರೀಟ್ಮೆಂಟ್ ನಡೀತಾ ಇದೆ. ಬಟ್ ಐ ಆಮ್ ಆಲ್ಸೋ ಫಾಲೋಯಿಂಗ್ ವಿತ್ ಮೈ ಶೂಟ್ಸ್ ಇದೆ, ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಕಮಿಟೆಡ್ ಪ್ರಾಜೆಕ್ಟ್ಸ್ ಇದೆ. ಸೊ ಈ ಟ್ರೀಟ್ಮೆಂಟು ನಡೀತಾ ಇದೆ. ಸೊ ಐ ಹ್ಯಾವ್ ಟು ಬಿ ಫಾರ್ ದ ಟ್ರೀಟ್ಮೆಂಟ್ ಆಲ್ಸೋ ಐ ಶುಡ್ ಬಿ. ಆ್ಯಂಡ್ ಜೊತೆಲಿ ಇದು ಬರೋದ್ರಿಂದ ಯಾವುದು ಪ್ರಮೋಷನ್ ಅಂತ ಬರೋದ್ರಿಂದ ಜಸ್ಟ್ ಕೋಪಿಂಗ್ ಅಪ್ ವಿತ್ ದಿಸ್ ಒನ್. ಪಟ್ ಮಾಡ್ತಾ ಇದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡು, ಯಾಕಂದ್ರೆ ರಿಲೀಸ್ ಹತ್ರ ಬರೋದ್ರಿಂದ ವಿ ಹ್ಯಾವ್ ಟು ಬಿ ವೆರಿ ದಿಸ್ ಒನ್. ಸೊ ಅದನ್ನ ಒಂದು 2-3 ಈವೆಂಟ್ಸ್ ಇದೆ, ಅದು ಆ ಈವೆಂಟ್ಸ್ಗೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಬಟ್ ಶಿವಣ್ಣ, ಮೇಲ್ನೋಟಕ್ಕೆ ಈ ಇಂಡಸ್ಟ್ರಿ ಆಗಲಿ ಯಾವುದೇ ಇದಾಗಲಿ ತುಂಬ ಮುಂದೆ ನಿಂತಿರ್ತಾರೆ ಮತ್ತು ಮಾತಾಡ್ತಿರ್ತಾರೆ. ಎಷ್ಟೇ ಕಷ್ಟಗಳು ನೋವುಗಳು ಒಳಗಡೆ ಇದ್ದರೂ ಕೂಡ ಆ ಮಟ್ಟಕ್ಕೆ ಹೆಂಗಿರೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು, ನಗ್ತಾ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಆಗಬೇಕು. ಏನು ಸಿ, ಲೈಫ್ ಇಸ್ ದೇರ್ ಟು ಫೇಸ್ ಎವ್ರಿಥಿಂಗ್, ವ್ಯಾಟ್ ಟು ಫೇಸ್. ಬಟ್ ಇಟ್ಸ್ ನಥಿಂಗ್ ರಾಂಗ್. ಯಾಕಂದರೆ ಮಾಮೂಲಿ ಮನುಷ್ಯ ಬಂದ ಅದು ಶಿವಣ್ಣನಿಗೆ ಹಿಂಗೆ ಆಯ್ತಲ್ಲ ಅನ್ನೋದಾಗ ಸ್ವಲ್ಪ ಇದಾಗುತ್ತೆ. ಬಟ್ ನೆವರ್ ಮೈಂಡ್. ಬಟ್ ವಿ ಹ್ಯಾವ್ ಟು ಗೋ ಹೆಡ್. ಟ್ರೀಟ್ಮೆಂಟ್ ಇದೆ, ಡಾಕ್ಟರ್ಸ್ ಇದೆ, ಟ್ರೀಟ್ಮೆಂಟ್ ಇರೋದ್ರಿಂದ ನಾವು ಹೋಗ್ತಾ ಇದ್ದೀವಿ. ಸ್ವಲ್ಪ ನೋವಾಗುತ್ತೆ, ಬಟ್ ಇಟ್ಸ್ ಓಕೆ. ಬಟ್ ನಥಿಂಗ್ ಎಲ್ಸ್, ನಥಿಂಗ್ ಟು ಇಲ್ಲ. ಏನು ದೇವರಿದ್ದಾನೆ, ಎಲ್ಲರೂ ಆಶೀರ್ವಾದ ಇದೆ. ಮೋರ್ ದೆನ್ ದಟ್ ಡಾಕ್ಟರ್ಸ್ ಆರ್ ದೇರ್. ಆ್ಯಂಡ್ ನೌ ಡೇಸ್ ಮೆಡಿಸಿನ್ ಇಸ್ ವೆರಿ ಫಾರ್ವರ್ಡ್, ಅದನ್ನ ಪ್ರಾಬ್ಲಮ್ ಇಲ್ಲ. ಬಟ್ ಸ್ಟ್ರೈನ್ ಆದ್ರೂ ನಮ್ಮದು ಸಿನಿಮಾ ಅಂತ ಬಂದಾಗ ವಿ ಹ್ಯಾವ್ ಟು ಗೋ. ಆ್ಯಂಡ್ ನಾವು ಕಮಿಟ್ಮೆಂಟ್ ಅಂತ ಬಂದಾಗ ವಿ ಹ್ಯಾವ್ ಟು ದಿಸ್ ಒನ್. ಸೊ ಅದಕ್ಕೆ ಹೆಂಗೆ ಅಡ್ಜಸ್ಟ್ ಮಾಡಬೇಕು, ಅವರು ಮೋಸ ಆಗದ ರೀತಿಲಿ. ಯಾಕೆ 45 ಶೂಟಿಂಗ್ ಮುಗಿಸ್ದೆ, ಅದು ಮುಗಿಸ್ದೆ. DKD ಇವಾಗ ಇದು ಒಂದು ಡ್ಯಾನ್ಸಿಂಗ್ ಶೋ ನಡೀತಿರೋದ್ರಿಂದ ಅದು ನಾವು ನಡೀತಾ ಇದೆ. ಇನ್ನೊಂದು ಶೂಟಿಂಗ್ ಇತ್ತು, ಅವ್ರೇನು ಆಮೇಲೆ ಮಾಡ್ತೀವಿ ಅಂತ ಇದಾಯಿತು. ಸೊ ಇಟ್ಸ್ ಗೋಯಿಂಗ್ ಆನ್. ಟ್ರೀಟ್ಮೆಂಟ್ ಬೈ ಎವ್ರಿ 21 days ಒಂದು ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಇಟ್ಸ್ ಗೋಯಿಂಗ್ ಆನ್ ಆ್ಯಂಡ್ ಇಟ್ಸ್ ಸ್ಮೂತ್. ಆ್ಯಂಡ್ ವಿತ್ ದಿಸ್ ಒನ್ ನಮ್ಮ ಒಂದು ಪಿಕ್ಚರ್ ರಿಲೀಸ್ ಏನಿದೆ ಅದು ನಡೀತಾ ಇದೆ. ಅಪ್ಪಾಜಿಗೊಂದು ಮಾತು ಹೇಳ್ತಾರೆ ಜನ, ಅಂದರೆ ಒಬ್ಬ ನಟನಾಗಲ್ಲ, ಒಬ್ಬನ ಸಂತನ ರೀತಿ ನೋಡ್ತಾ ಇದ್ರು ಅಪ್ಪಾಜಿ ಅವ್ರನ್ನ. ಯಾಕೆಂದರೆ ಅವರು ಸಮಾಜಕ್ಕೆ ಕೊಡ್ತಿರುವಂಥ ಕೊಡುಗೆ ಆಗಲಿ, ಅವರಿದ್ದ ಬದುಕಿದಂಥ ರೀತಿ ಆಗಲಿ, ಇಲ್ಲ ಒಂದು ಕಡೆ ಶಿವಣ್ಣ ಅವರೆಲ್ಲ ಜನ ಅದನ್ನು ಕಾಣ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದು ಸಂದರ್ಭಗಳಲ್ಲಿ, ಅಂದರೆ ಶಿವಣ್ಣ ಇರುವಂಥ ರೀತಿ, ಅಂದರೆ ಎಂಥ ಸಂದರ್ಭನೂ ನಾನು ಐ ಆಮ್ ಹ್ಯಾಪಿ, ಆಲ್ವೇಸ್ ಹ್ಯಾಪಿ. ಏನೇ ಕಷ್ಟ ಇದ್ರೂ ನುಂಗ್ಕೊಂಡು. ಯಾಕೆಂದರೆ ನಾವು ನಮ್ಮ ಒಂದು ಸ್ಯಾಡ್ನೆಸ್ನ ಜನಗಳಿಗೆ ತೋರಿಸ್ಬಾರ್ದು. ಅವಾಗ ಏನಾಯ್ತು, ಅವರು ದಟ್ ವಿಲ್ ಬಿ ರಾಂಗ್. ಯಾಕಂದರೆ ಇವಾಗ ನಾವು ವಿಲ್ ಬಿ ಹ್ಯಾಪಿ, ವಿ ಶುಡ್ ಬಿ ಹ್ಯಾಪಿ. ಫ್ಯಾಮ್ಲಿಗೋಸ್ಕರ ಹ್ಯಾಪಿಯಾಗಿ ಇರಲೇಬೇಕಲ್ವ. ಅದ್ರ ಜೊತೆಗೆ ನಮ್ಮ ಇವಾಗ ಏನಂತೀವಿ, ನಮ್ಮ ಒಂದು ಇಂಡಸ್ಟ್ರಿನೂ ಒಂದು ಕುಟುಂಬ, ಅದಕ್ಕೋಸ್ಕರ ನಾವು ಹ್ಯಾಪಿ ಆಗಿರಬೇಕು. ದೇ ಶುಡ್ ನಾಟ್ ನೋ ಎವ್ರಿಬಡಿ ಇಸ್ ಪವರ್. ಒಂದು ಪ್ರೇಯರ್ಸ್ ಇದೆ ಆ್ಯಂಡ್ ದೇ ಆರ್ ವಿತ್ ಮೀ ಅನ್ನೋದಕ್ಕೆ ಒಂದು ಗೋಯಿಂಗ್ ಹ್ಯಾಂಡ್. ನಥಿಂಗ್ ಟು ವರಿ. ಆ್ಯಂಡ್ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಬೇಸಿಕಲಿ ಸ್ಟ್ರಾಂಗ್ ಆಗಿದೆ ಏನಾಗುತ್ತೆ ಅಂದರೆ ವಿಲ್ ಪವರ್ ಬೆಳೆಯುತ್ತೆ. ಜೀವನ ಅನ್ನೋ ವರ್ಡಿಗೆ ಮತ್ತೊಂದು ಸಮಾನಾರ್ಥವಾಗಿ ಹೇಳಿದಾರೆ, ಅಥವಾ ಜೀವನ ಅನ್ನೋ ಪದಕ್ಕೆ ನೀವು ಕೊಡುವಂಥ ಡೆಫಿನೇಷನ್ ಏನು? ಇಟ್ಸ್ ಜೀವನ ಪದನೇ ಒಳ್ಳೆ ವರ್ಡ್ ಅದು. ಇಟ್ ಸೌಂಡ್ಸ್ ಗುಡ್. ಅಲ್ಲೇ ಇದೆ ಜೀವ. ಸೊ ಅದಕ್ಕೆ ಜೀವನ ಅನ್ನೋ ಪದಕ್ಕೆ ಏನು ಕೊಡ್ಬೋದು? ಇಟ್ ಇಸ್ ಲೈಫ್. ಲೈಫ್ ಈಸ್ ಇಂಪಾರ್ಟೆಂಟ್ ಫಾರ್ ಎವ್ರಿಬಡಿ. ನನಗೆ ಮಾತ್ರ, ಪ್ರತಿಯೊಬ್ಬ ಮನುಷ್ಯನಿಗೂ ಲೈಫ್ ಈಸ್ ಇಂಪಾರ್ಟೆಂಟ್. ಬಟ್ ಏನಂದರೆ ಇಟ್ಸ್ ಲೈಕ್ ಎ ಗಾರ್ಡನ್. ಒಂದು ಏನಂತೀವಿ, ಒಂದು ವಿಶಾಲವಾದ ಒಂದು ಗಾರ್ಡನ್ ಥರ. ಅದಕ್ಕೆ ನೀರು ಬೆಳೆಸ್ಬೇಕು, ನೀರು ಹಾಕಬೇಕು, ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಬೇಕು, ಅಷ್ಟೇ. ಬೆಳೆಸ್ಬೇಕು ಅದನ್ನು. ಇಷ್ಟು ವರ್ಷಗಳ ಸುದೀರ್ಘ ಜರ್ನಿ, ಎಲ್ಲೋ ಒಂದು ಕಡೆ ಜನರ ಪ್ರೀತಿ ಈ ಮಟ್ಟಿಗಿಂದ ನೋಡಿದಾಗ ಒಂದು ಜನ ಇಷ್ಟೊಂದೆಲ್ಲ ಪ್ರೀತಿ ಕೊಡ್ತಾರಲ್ಲ, ತುಂಬ ಭಾರ ಅನ್ನಿಸ್ತದೆ ಅಂತ ಯಾವ ಥರ ಅನಿಸಿದೆ ಅಂದರೆ ಆ ಥರ ಆ ಮಟ್ಟಿಗಿನ ಒಂದು ಪ್ರೀತಿ ಭಾರ ಅಂತ ಅನಿಸ್ಬಾರ್ದು. ಅದು ಭಾರ ಅನಿಸ್ಬಾರ್ದು. ಯಾಕಂದರೆ ಆ ಹೊರೆನ ಇಳ್ಸೋಕ್ಕಾಗಲ್ಲ. ನೋನು ಭಾರ ಅಲ್ಲ ಅದು ಆಲ್ವೇಸ್ ಇಟ್ಸ್ ಪ್ರಸಾದ. ಅದೊಂದು ಶಕ್ತಿ.